ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸಲ್ಲಿ ಪಾರ್ಟ್ 3 ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕ್ವಶನು ಇಲ್ಲಿ ನೋಡಿ, ಇಲ್ಲಿ ನಂಬರ್ ಕೊಟ್ಟಿದ್ದಾನೆ. ಫಾಲೋಯಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ 5 3-digit ನಂಬರ್ಸ್ ಗಿವನ್ ಬಿಲೋ. 567 ಇದೆ, 894 ಇದೆ, 345 ಇದೆ, 652 ಇದೆ, 329 ಇದೆ. ಇಲ್ಲಿ ಏನು ಅಂದರೆ 1 ಆ್ಯಡ್ ಮಾಡೋದು ಅಥವಾ ಈ ನಂಬರಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದನ್ನ ಕೇಳ್ತಾನೆ. ಇಲ್ಲಿ ಸಿಂಬಲ್ಸ್ ಇರಲ್ಲ ಮತ್ತು ನಮ್ಮ ಲೆಟರ್ಸ್ ಇರಲ್ಲ, ಓನ್ಲಿ ನಂಬರ್ಸ್ ಇರುತ್ತೆ. ನೋಡಿ, ಇಫ್ 1 ಆ್ಯಡೆಡ್ ಟು ದಿ ಲಾಸ್ಟ್ ಡಿಜಿಟ್ ಆಫ್ ಈಚ್ ಆಫ್ ದ ನಂಬರ್ಸ್ in how many numbers the formed will be the last digit be perfect square. ಲಾಸ್ಟ್ ಡಿಜಿಟು ಯಾವುದ್ಯಾವುದು ಪರ್ಫೆಕ್ಟ್ ಸ್ಕ್ವಯರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ 1 ಈಸ್ ಆ್ಯಡೆಡ್ ಅಂದರೆ ಇದು ನೋಡಿ, ಸೊ 568 ಆಗುತ್ತೆ, 894 ಆಗುತ್ತೆ, ಆ್ಯಂಡ್ 346 ಆಗುತ್ತೆ, 653 ಆಗುತ್ತೆ, 320 330 ಆಗುತ್ತೆ. ಸೊ 330 ಆಗುತ್ತೆ ಅಂದರೆ ಸೊ ಇಲ್ಲಿ 1 ಈಸ್ ಆ್ಯಡೆಡ್ ಟು ದಿ ಲಾಸ್ಟ್ ಡಿಜಿಟ್ ಆಫ್ ಈಚ್ ಆಫ್ ದ ನಂಬರ್ಸ್ ಇದಾದಮೇಲೆ ಇನ್ ಹೌ ಮೆನಿ ನಂಬರ್ಸ್ ದ ಫಾರ್ಮುಡ್ ವಿಲ್ ದ ಲಾಸ್ಟ್ ಡಿಜಿಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ ಇದು ಫುಲ್ ಕೇಳಿಲ್ಲ, ಲಾಸ್ಟ್ ಡಿಜಿಟ್ ಮಾತ್ರ ಕೇಳಿದ್ದಾನೆ. ಸೊ 8 ಸ್ಕ್ವೇರ್ ಆಗುತ್ತಾ? ಇಲ್ಲ. 5 ಸ್ಕ್ವೇರ್ ಆಗುತ್ತಾ? ಇಲ್ಲ. 6 ಸ್ಕ್ವೇರ್ ಆಗುತ್ತಾ? ಇಲ್ಲ. 3 ಆಗುತ್ತಾ? ಇಲ್ಲ. 0 ಆಗುತ್ತಾ? ಇಲ್ಲ. So none is the right answer. Next, if in each number the position of first and second digit are interchanged, which number will be the smallest? Which number will be the smallest? ಅಂದರೆ ಈಚ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಜಿಟ್ ಇಂಟರ್ಚೇಂಜ್ ಆಗುತ್ತೆ ಅಂದರೆ 657 ಆಗುತ್ತೆ, 984 ಆಗುತ್ತೆ, 435 ಆಗುತ್ತೆ, 562 ಆಗುತ್ತೆ, 239. ಜಸ್ಟ್ ಇಂಟರ್ಚೇಂಜ್ ಫಸ್ಟ್ ಆ್ಯಂಡ್ ಸೆಕೆಂಡು. ಸೊ ವಿಚ್ ನಂಬರ್ ವಿಲ್ ಬಿ ಸ್ಮಾಲೆಸ್ಟ್? 980 ಹೈಯೆಸ್ಟ್ ಆಗುತ್ತೆ, ಅದೆಲ್ಲ ಹೈಯೆಸ್ಟ್ ಇದೆ, 239. ಸೊ 329 ಇಸ್ ದ ಸ್ಮಾಲೆಸ್ಟ್ ನಂಬರ್. ಇಲ್ಲಿದೆ 329 ಇಸ್ ದ ಸ್ಮಾಲೆಸ್ಟ್ ನಂಬರ್. ಇಫ್ ಇನ್ ಈಚ್ ನಂಬರ್, ನೆಕ್ಸ್ಟ್ ಕ್ವಶನ್ ನೋಡಿ, if in each number all the 3 digits are arranged in ascending order within the number, which of the following will be the highest number? ಅದೇ ನಂಬರಲ್ಲಿ ಪ್ರತಿ ಡಿಜಿಟು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಆದರೆ ಯಾವುದು ಹೈಯೆಸ್ಟ್ ನಂಬರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಫಸ್ಟ್ ನಂಬರ್ ನೋಡಿ, 567 ಕರೆಕ್ಟ್ ಆಗಿದೆ. ಸೊ 489, ನೆಕ್ಸ್ಟು 345 ಅದು ಆ್ಯಸ್ ಇಟ್ ಈಸ್ ಇದೆ, ನೆಕ್ಸ್ಟು 256, ನೆಕ್ಸ್ಟು 239. ಸೊ ಯಾವುದು ವಿಚ್ ವಿಲ್ ಬಿ ದ ಹೈಯೆಸ್ಟ್ ನಂಬರ್? ಹೈಯೆಸ್ಟ್ ನಂಬರ್ ಯಾವುದಿದೆ ಅಲ್ಲಿ? 567. ಫಸ್ಟ್ ಒನ್ನೇ 567 ಹೈಯೆಸ್ಟ್ ನಂಬರ್ ಆಗುತ್ತೆ. ನೆಕ್ಸ್ಟ್, ಇಫ್ ಇನ್ ಈಚ್ ನಂಬರ್ ದಿ ಲಾಸ್ಟ್ ಡಿಜಿಟ್ ಯು ಆರ್ ರಿಪ್ಲೇಸ್ಡ್ ಬೈ ದ ಸಮ್, ದೆನ್ ವಿಚ್ ನಂಬರ್ ವಿಲ್ ಬಿ ದ ಲಾರ್ಜೆಸ್ಟ್? ಪ್ರತಿ ನಂಬರಲ್ಲಿ ಲಾಸ್ಟ್ 2 ಡಿಜಿಟು ಅದ್ರ ಸಮ್ಮಿಂದ ರೀಪ್ಲೇಸ್ ಆದರೆ ವಿಚ್ ನಂಬರ್, ಯಾವ ನಂಬರ್ ಹೈಯೆಸ್ಟ್ ಅಂತ ಕೇಳ್ತಾ ಇದ್ದಾನೆ. ಸೊ 567 ಅಂದರೆ 6 7 ಎಷ್ಟು? 13. ನೆಕ್ಸ್ಟು 8 9 4 13. ಸೊ 345ಅಲ್ಲಿ 5 4 9. ಸೊ ನೆಕ್ಸ್ಟು 652 ಅಂತ ಅಂದರೆ 607 ಆಗುತ್ತೆ. ನೆಕ್ಸ್ಟು 329 ಅಂದರೆ 9 2 11 ಆಗುತ್ತೆ. ಸೊ ಈ ಲಾಸ್ಟ್ ರಿಪ್ಲೇಸ್ ಬೈ ದ ಸಮ್ ಆದಾಗ ವಿಚ್ ನಂಬರ್ ವಿಲ್ ಬಿ ದ ಲಾರ್ಜೆಸ್ಟ್? ಯಾವ್ದು ಲಾರ್ಜೆಸ್ಟ್ ಆಗುತ್ತೆ? 830ನೇ ಲಾರ್ಜೆಸ್ಟ್ ಆಗುತ್ತೆ. ಸೊ 894 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇಫ್ 1 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಫಸ್ಟ್ ಡಿಜಿಟ್ ಆಫ್ ಈಚ್ ನಂಬರ್, ದೆನ್ ಹೌ ಮೆನಿ ನಂಬರ್ಸ್ ದಸ್ ಫಾರ್ಮುಲಾ ವಿಲ್ ಬಿ ಡಿವಿಷಬಲ್ ಬೈ 3 ಇಂದ ಡಿವಿಷಬಲ್ ಆಗಬೇಕು. 1 ಏನು ಮೈನಸ್ ಮಾಡಿ ಆದಮೇಲೆ, ಸೊ ಫಸ್ಟ್ ಡಿಜಿಟಿಂದ 1 ಮೈನಸ್ ಮಾಡಾದಮೇಲೆ 3 ಇಂದ ಡಿವೈಡ್ ಆಗಬೇಕು. ಸೊ 5 ಇಂದ 1 ಮೈನಸ್ ಮಾಡಿದ್ರೆ 467, 794, 245, 552, 229. ಸೊ 3 ಅಂದರೆ 3 ಇಂದ ಡಿವೈಡ್ ಮಾಡಿ. 3 1 3, 1 6 ಇದಾಗುತ್ತಾ? ಆಗಲ್ಲ. ಇದಾಗುತ್ತಾ? 3 × 2 6, 1 3 6 18 14 ಆಗುತ್ತಾ? ಆಗಲ್ಲ. ಇದಾಗುತ್ತಾ? ಆಗಲ್ಲ. ಇದಾಗುತ್ತಾ ನೋಡಿ? 3 1 3, 2 ಉಳಿತು. 3 8 ಇನ್ನು 1 ಉಳಿತು. ಸೊ
3 4 ಜ 12 ಇದಾಗುತ್ತೆ ನೋಡಿ, ಇದಾಗಲ್ಲ. ಸೊ ಓನ್ಲಿ ಒನ್ ಈಸ್ ದ ರೈಟ್ ಆನ್ಸರ್. 41 to 45 following questions are based on the 5 3-digit numbers given below. ಸೊ ನಂಬರ್ಸ್ ಏನೇನಿದೆ ನೋಡಿ, 893 ಇದೆ, 421 ಇದೆ, 356 ಇದೆ, 824 ಇದೆ, 657 ಇದೆ. ಸೊ ಇಲ್ಲಿ if 1 added to the first digit of each of the numbers, in how many numbers the formula will be divisible by 3? ಅಂದರೆ ಪ್ರತಿ ನಂಬರ್ಸ್ಗೂ ಫಸ್ಟ್ ಡಿಜಿಟ್ಗೆ ಒನ್ ಆ್ಯಡ್ ಮಾಡ್ತಾ ಹೋದರೆ ಎಷ್ಟು ನಂಬರ್ಸು 3 ಇಂದ ಡಿವೈಡೆಡ್ ಆಗುತ್ತೆ ಅಂತ. ಸೊ ನಂಬರ್ಸ್ ಏನೇನಿದೆ, 893 ಇದೆ, 421 ಇದೆ, 356 ಇದೆ, 824 ಇದೆ, ಸೊ 657 ಇದೆ. ಸೊ ನೆಕ್ಸ್ಟು ಇದಕ್ಕೆ ಒನ್ ಆ್ಯಡ್ ಮಾಡ್ತಾ ಹೋದರೆ ಪ್ರತಿ ಫಸ್ಟ್ ಡಿಜಿಟ್ಗೆ ಒನ್ ಆ್ಯಡ್ ಮಾಡ್ತಾ ಹೋದರೆ ಎಷ್ಟಾಗುತ್ತೆ, 993 ಆಗುತ್ತೆ, ಇದು 521 ಆಗುತ್ತೆ, ಇದು 456 ಆಗುತ್ತೆ, ನೆಕ್ಸ್ಟ್ ನಂಬರ್ 924 ಆಗುತ್ತೆ, ನೆಕ್ಸ್ಟು 757 ಆಗುತ್ತೆ. ಸೊ ಇದೆಲ್ಲ 3 ಇಂದ ಡಿವೈಡ್ ಆಗುತ್ತಾ ನೋಡಿ, 3 ಮೂರ್ಲಿ 3 ಮೂರ್ಲಿ 3 ಒಂದ್ಲಿ ಆಗುತ್ತೆ, ಇದು 3 ಒಂದ್ಲಿ 3 ಏಳ್ಲಿ ಮತ್ತೆ ಎಷ್ಟು ಉಳಿತೆ, 1 ಉಳಿಯುತ್ತೆ, ಆಗಲ್ಲ. ಸೊ ಇದು 3 ಒಂದ್ಲಿ 3 ಐದ್ಲಿ 3 ಎರಡ್ಲಿ ಇದಾಗುತ್ತೆ. ನೆಕ್ಸ್ಟ್ 3 ಮೂರ್ಲಿ 3 ಎಂಟ್ಲಿ ಇದು ಕೂಡ ಆಗುತ್ತೆ. ನೆಕ್ಸ್ಟ್ 3 ಎರಡ್ಲಿ 3 ಐದ್ಲಿ ಇದಾಗತ್ತಾ, ಆಗಲ್ಲ. ಸೊ 1 2 3 ನಂಬರ್ಸು ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, next question, if in each number the position of the first and third digits are interchanged, which number will be the smallest? So first and third digit ಅಂದ್ರೆ 8 ಮತ್ತೆ 3, ಸೊ 4 ಮತ್ತೆ 1 ಇದು. ಸೊ ಹಾಗಾದ್ರೆ ಸೊ 398 ಆಗುತ್ತೆ, 8 ಇಲ್ಲಿಗೆ ಹೋಗುತ್ತೆ, 3 ಇಲ್ಲಿಗೆ ಬರುತ್ತೆ, ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ಅಲ್ವಾ. ಸೊ ಸೆಕೆಂಡ್ ಡಿಜಿಟ್ ಹಾಗೆ ಇರುತ್ತೆ. ಸೊ ನೆಕ್ಸ್ಟು 1 2 4 ಆಗುತ್ತೆ, ನೆಕ್ಸ್ಟು 6 5 3, ನೆಕ್ಸ್ಟು 4 2 8, ನೆಕ್ಸ್ಟು 7 5 6. ಸೊ ಹಾಗಾದರೆ ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್ ನಂಬರ್ ಯಾವುದು, ಇದು 124 ಅಂದರೆ 421. ಸೊ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇಫ್ ಇನ್ ಈಚ್ ನಂಬರ್ ಆಲ್ ದ 3 digits are arranged in descending order, ಡಿಜಿಟ್ಸು ಡಿಸೆಂಡಿಂಗ್ ಆರ್ಡರ್ ವಿತಿನ್ ದ ನಂಬರ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಹೈಯೆಸ್ಟ್ ನಂಬರ್? ಇದು ಪ್ರತಿ ನಂಬರಲ್ಲೂ ಎವ್ರಿ ಡಿಜಿಟು ಡಿಸೆಂಡಿಂಗ್ ಆರ್ಡರಲ್ಲಿ ಫಾಲೋ ಆಗ್ತಾ ಇದೆ. ಅಂದರೆ 893 ಅಂದರೆ ಫಸ್ಟ್ ಹೈಯೆಸ್ಟ್ ನಂಬರ್ ಯಾವುದು, 983 ಆಗುತ್ತೆ. ಇದರಲ್ಲಿ 421 ಆ್ಯಸ್ ಇಟ್ ಈಸ್ ಸೇಮ್ 421. ನೆಕ್ಸ್ಟು 653 ಆಗುತ್ತೆ, ನೆಕ್ಸ್ಟು 842, ನೆಕ್ಸ್ಟು 765. ಸೊ ಇಲ್ಲಿ ಯಾವುದು ಹೈಯೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಸೊ 983 ಈಸ್ ದ ಹೈಯೆಸ್ಟ್ ನಂಬರ್. 983 ಅಂದರೆ ಯಾವುದು, 398 ಅಲ್ಲ, 983 ಅಂದರೆ 893 ಯಾವುದು, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ಇನ್ ಈಚ್ ನಂಬರ್ ದಿ ಫಸ್ಟ್ 2 digits ಆರ್ ರೀಪ್ಲೇಸ್ಡ್ ಬೈ ದೇರ್ ಸಮ್, ದೆನ್ ವಿಚ್ ನಂಬರ್ ವಿಲ್ ಬಿ ದ ಲಾರ್ಜೆಸ್ಟ್? ಫಸ್ಟ್ 2 digits ಅಂತ ಅಂದರೆ ಇದರಲ್ಲಿ ಯಾವುದು ಫಸ್ಟ್ 2 digits ಇದು, ಈ 2 digits ರೀಪ್ಲೇಸ್ಡ್ ಬೈ ದರ್ ಸಮ್, ಈ ಸಮ್ಗೆ ರಿಪ್ಲೇಸ್ ಆಗುತ್ತೆ. ಸಮ್ ಅಂತ ಅಂದರೆ 8 + 9 ಅಂದರೆ 8 + 9 ಎಷ್ಟು, 17, ಕರೆಕ್ಟಾ? 17, ಥರ್ಡ್ ಡಿಜಿಟ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ 173. ನೆಕ್ಸ್ಟು 4 2 6, ಥರ್ಡ್ ಡಿಜಿಟ್ ಸೇಮು. ಇದರಲ್ಲಿ 5 3 8 ಮತ್ತು 6, ಇದರಲ್ಲಿ 8 2 10 ಮತ್ತು 4, ಇದರಲ್ಲಿ 6 5 11 7. ಇವಾಗ ವಿಚ್ ನಂಬರ್ ವಿಲ್ ಬಿ ದ ಲಾರ್ಜೆಸ್ಟ್ ನಂಬರ್ ಯಾವುದು, 173. ಸೊ 893 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇಫ್ 3 subtracted from the last digit of each number, then how many numbers thus formed will be divisible by 3? ಎವ್ರಿ ನಂಬರಲ್ಲಿ ಲಾಸ್ಟ್ ಡಿಜಿಟಿಂದ 3 ಮೈನಸ್ ಮಾಡಿದ್ರೆ ಎಷ್ಟು ನಂಬರ್ಸು 3 ಇಂದ ಡಿವೈಡ್ ಆಗುತ್ತೆ ಅಂತ. ಹಾಗಾದರೆ 893ಲಿ 3 ಮೈನಸ್ ಮಾಡಿದ್ರೆ 890. ಸೊ ಲಾಸ್ಟ್ ಡಿಜಿಟ್ 421ಅಲ್ಲಿ 3 ಮೈನಸ್ ಮಾಡಿದ್ರೆ 418 ಆಗುತ್ತೆ. ಸೊ 356 ಲಾಸ್ಟ್ ಡಿಜಿಟ್ ಇನ್ ದ ಸೆನ್ಸ್ ಇದರಿಂದ ನಾವು 3 ಮೈನಸ್ ಮಾಡಬೇಕು, ಇದು ಶಾರ್ಟೇಜ್ ಆಯಿತು ಅಂದರೆ ಇದರಿಂದ ತೊಗೊಳ್ಳೇಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ 11ಇಂದ 3 ಹೋದರೆ 8, ಸೊ 418. 356ಅಲ್ಲಿ 353 ಆಗುತ್ತೆ, 824ಅಲ್ಲಿ 821 ಆಗುತ್ತೆ, 657ಅಲ್ಲಿ 654 ಆಗುತ್ತೆ. ಸೊ ಇವಾಗ 3ಇಂದ ಡಿವೈಡ್ ಮಾಡಿ,
3 2 6, 3 9 27 ಇದಾಗಲ್ಲ. 3 1 3, 3 3 9 ಇದೂ ಆಗಲ್ಲ. 3 1 3, 3 1 3, 3 7 21 ಇದೂ ಆಗಲ್ಲ. 3 2 6, 3 7 21 ಇದೂ ಆಗಲ್ಲ. ಇದೆಷ್ಟಾಗತ್ತೆ? 3 2 6, 3 1 3, 3 8 24 ಇದಾಗತ್ತೆ. ಸೊ ಓನ್ಲಿ ಒನ್ ನಂಬರ್ ಇಸ್ ಡಿವಿಷಬಲ್ ಬೈ 3. ಹಾಗಾದ್ರೆ ಬಿ ಇಸ್ ದ ರೈಟ್ ಆನ್ಸರ್. 675 ಇದೆ, 493 ಇದೆ, 927 ಇದೆ, 281 ಇದೆ, 742 ಇದೆ. ಸೊ ಇಲ್ಲಿ ಕ್ವಶನ್, ಇಫ್ ಇನ್ ಈಚ್ ನಂಬರ್ ದಿ ಪೊಸಿಷನ್ ಆಫ್ ದಿ ಸೆಕೆಂಡ್ ಅಂಡ್ ಥರ್ಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್, ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್ ಅಂತ ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ಡಿಜಿಟ್ಸ್ ಇಂಟರ್ಚೇಂಜ್ ಆದ್ರೆ ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್. ಸೊ ಇಲ್ಲಿ ನಂಬರ್ ಏನೇನಿದೆ? 675 ಇದೆ, 493 ಇದೆ, 927 ಇದೆ, 281 ಇದೆ, ಸೊ 742 ಇದೆ. ಸೊ ಸೆಕೆಂಡ್ ಅಂಡ್ ಥರ್ಡ್ ಡಿಜಿಟ್ ಅಂದ್ರೆ ಇದು 7 ಮತ್ತೆ 5. ಸೊ 657, 439, 972, 218, 724. ಸೊ ಇವಾಗ ಇಂಟರ್ಚೇಂಜ್ ಆದ್ರೆ ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್? ಸ್ಮಾಲೆಸ್ಟ್ ನಂಬರ್ ಯಾವುದು? 218, 218. ಸೊ 218 is the right answer. A is the right answer. Next, if in each number the last two digits are replaced by the sum, then which number will be the smallest? Last two digits are replaced by the sum ಅಂತ ಅಂದ್ರೆ 6, 7 ಲಾಸ್ಟ್ 2 ಡಿಜಿಟ್ಸ್ ಅಂದ್ರೆ 7 ಮತ್ತೆ 5 ಅಲ್ವಾ? ಸೊ 7 5 12. ಇದರಲ್ಲಿ 4 ಆಸ್ ಇಟ್ ಈಸ್ ಸೇಮು, 9 3 12. ಇದರಲ್ಲಿ ನೆಕ್ಸ್ಟ್ ನಂಬರ್ ಅಲ್ಲಿ 9 ಆಸ್ ಇಟ್ ಈಸ್ ಸೇಮು, 2 + 7 9. ನೆಕ್ಸ್ಟ್ 2 0, ಇದು 9, 8 1 9. ಸೊ ನೆಕ್ಸ್ಟ್ 7 ಆಸ್ ಇಟ್ ಈಸ್, 4 2 6. ಸೊ ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್? ಸ್ಮಾಲೆಸ್ಟ್ ನಂಬರ್ ಯಾವ್ದು ಇದರಲ್ಲಿ? 209. ಹಾಗಾದ್ರೆ 209 means 281. So C is the right answer. Next, if 1 subtracted from the first digit of each of the number, in how many numbers the star mode will be divisible by 3? 1 subtracted from the first digit ಅಂದ್ರೆ 6. 6 ಇಂದ 1 ಹೋದ್ರೆ ಸೊ 5, 5 7. ಬಾಕಿ 2 ಡಿಜಿಟ್ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ 393, ನೆಕ್ಸ್ಟ್ 827, ನೆಕ್ಸ್ಟ್ 181, ನೆಕ್ಸ್ಟ್ 642 ಅಲ್ವಾ? ಸೊ ಇಲ್ಲಿ ಹೌ ಮೆನಿ, ಇವಾಗ 3 ಇಂದ ಡಿವೈಡ್ ಮಾಡಿ. 3 ಇಂದ ಅಂದ್ರೆ 3 1 3, ಇನ್ನ 2 ಉಳಿತು. 3 9 27 ಇದಾಗಲ್ಲ. ಇದಾಗತ್ತಾ? 3 1 3, 3 3 9, 3 1 3 ಇದಾಗತ್ತೆ. ನೆಕ್ಸ್ಟ್ 3 2 6, 3 9 27, 3 ಆಗಲ್ಲ. ಸೊ 3 6 18 ಇದು ಆಗಲ್ಲ. 3 2 6, 3 1 3, 3 4 12 ಇದಾಗುತ್ತೆ. ಸೊ 2 ನಂಬರ್ಸ್ divisible by 3 ಆಗುತ್ತೆ. ಸೊ C is the right answer. Next, if in each number all the 3 digits are arranged in descending order within the number, which of the following will be the smallest number? ಅಂತ ಅಂದ್ರೆ ಪ್ರತಿ ನಂಬರ್ ಅಲ್ಲಿ 3 ಡಿಜಿಟ್ಸ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ. ಅಂದ್ರೆ 675 ಅಂದ್ರೆ ಹೈಯೆಸ್ಟ್ ನಂಬರ್ 7, 765 ಆಗುತ್ತೆ. ನೆಕ್ಸ್ಟ್ 943 ಆಗುತ್ತೆ. ನೆಕ್ಸ್ಟ್ 927 ಅಂದ್ರೆ 972. ನೆಕ್ಸ್ಟ್ 281 ಅಂದ್ರೆ 821 ಆಗುತ್ತೆ. ನೆಕ್ಸ್ಟ್ 742 ಅಂದ್ರೆ ಸೇಮ್ ಆಸ್ ಇಟ್ ಈಸ್ 742. ಸೊ ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆದ್ಮೇಲೆ ಸ್ಮಾಲೆಸ್ಟ್ ನಂಬರ್ ಯಾವುದು? 821, 765, 742. 742 is the smallest number. So B is the right answer. Next, if the order of the first and last digit is reversed, and then the numbers are arranged in ascending order. ಇಲ್ಲಿ ನೋಡಿ, carefully ನೋಡಿ, numbers are arranged in ascending order, not digits. ನಂಬರ್ ಒಳಗಡೆ ಡಿಜಿಟ್ಸ್ ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದು ಅಲ್ಲ. ಇಲ್ಲಿ ನಂಬರ್ಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗೋದು. ಸೊ ದೆನ್ ವಿಚ್ ನಂಬರ್ ವಿಲ್ ಬಿ ಸೆಕೆಂಡ್ ಫ್ರಮ್ ದ ರೈಟ್? ಸೊ ಇವಾಗ ಫಸ್ಟ್ ಅಂಡ್ ಲಾಸ್ಟ್ ಡಿಜಿಟ್ ರಿವರ್ಸ್ ಅಂದ್ರೆ ಇಲ್ಲಿದೆ ನೋಡಿ, 675 ಅಂದ್ರೆ 576 ಫಸ್ಟ್ ಮತ್ತೆ ಲಾಸ್ಟ್ ಡಿಜಿಟ್ ಅಷ್ಟೇ ಅಲ್ವಾ? ಸೊ ನೋಡಿ, ಫಸ್ಟ್ 3 9
4, ನೆಕ್ಸ್ಟ್ ಇಲ್ಲಿ 729, ನೆಕ್ಸ್ಟ್ 182, ನೆಕ್ಸ್ಟ್ 247. ಸೊ ಇವಾಗ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಫಸ್ಟ್ ಲೀಸ್ಟ್ ನಂಬರ್ ಯಾವ್ದಿದೆ 182, ನೆಕ್ಸ್ಟ್ 247 ಇದೆ, ನೆಕ್ಸ್ಟ್ 394 ಇದೆ, ನೆಕ್ಸ್ಟ್ ಯಾವ್ದಿದೆ 576 ಇದೆ, ನೆಕ್ಸ್ಟ್ 729. ಸೊ ಇವಾಗ ವಿಚ್ ನಂಬರ್ ವಿಲ್ ಬಿ ದ ಸೆಕೆಂಡ್ ಫ್ರಮ್ ದಿ ರೈಟ್ ಸೈಡ್ ಅಂದ್ರೆ ಇದಲ್ವಾ, ಸೆಕೆಂಡ್ ಯಾವ್ದಿದೆ 576 ಇದೆ. ಸೊ 576 ಇನ್ ದ ಸೆನ್ಸ್ 281. ಸೊ ಸಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.